ಧನುರ್ರಾಶಿ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮನಸ್ಸಿನಲ್ಲಿ ಭಯ ಉಂಟಾಗುತ್ತೆ, ಆತಂಕ ಹೆಚ್ಚಾಗತ್ತೆ. ಇದರಿಂದ ನನಗೇನಾಗ್ಬಿಡುತ್ತೋ ಅನ್ನುವಂತಹ ಜೀವ ಭಯ ನಿಮ್ಮನ್ನು ಕಾಡುತ್ತೆ. ಅಷ್ಟೊಂದು ಅಧೈರ್ಯದಿಂದ ಕೂಡಿಬಿಟ್ರೆ, ಅಷ್ಟೊಂದು ದುರ್ಬಲರಾಗಿಬಿಟ್ರೆ ಕಷ್ಟವಾಗುತ್ತೆ. ಧೈರ್ಯದಿಂದ ವರ್ತಿಸಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಿದೆ. ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಮನಸ್ಸು ನಿಮ್ಮ ಹತೋಟಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು. ವ್ಯಾವಹಾರಿಕವಾದಂತಹ ಅಡೆತಡೆ ನಿಮಗೆ ಉಂಟಾಗಬಹುದು. ವಿನಾಕಾರಣ ಕುಟುಂಬದಲ್ಲಿ ಜಗಳ ಆಗಬಹುದು. ಕಾರಣ ಏನೂ ಬೇಕು ಅಂತ ಇಲ್ಲ, ಆದರೆ ಜಗಳ ಆಗುವಂಥದ್ದು ಹಾಗೇ ಆಗತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 11 ಸಲ ಪಠನೆ ಮಾಡಿ ಶುಭವಾಗಿ. ಮಕರ ರಾಶಿ, ಹೊಸ ಉದ್ಯೋಗ ಅಥವಾ ವ್ಯವಹಾರಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಪ್ರಯಾಣ ಮಂಗಳಕರವಾಗಿರ್ತಕ್ಕಂಥದ್ದು. ಮದುವೆಯ ಸಮಾರಂಭದಲ್ಲಿ ಅದಕ್ಕೆ ಪೂರಕವಾದಂತಹ ವಿಚಾರಗಳಲ್ಲಿ ಹೆಚ್ಚಿನ ಆದ್ಯತೆ ನಿಮ್ಮದಾಗಿರುತ್ತೆ ಅನ್ನುವಂಥದ್ದು. ಪ್ರೇಮಿಗಳಿಗೆ ಸ್ವಲ್ಪ ಸಮಸ್ಯೆಗಳು, ತೊಂದರೆಗಳು ಆಗ್ತಕ್ಕಂತಹ ದಿವಸ. ಸ್ನೇಹ, ಮಿತ್ರತ್ವ ಇದಕ್ಕೆ ಬೆಲೆ ಸಿಕ್ಕೋದ್ರಿಂದ ಅದು ಸ್ವಲ್ಪ ನೆಮ್ಮದಿಯನ್ನು ನಿಮಗೆ ಕೊಡುತ್ತೆ ಅಂತ ಹೇಳಿ ಅರ್ಥ. ಹಳೆಯ ವಿಚಾರಗಳು ಕೆಲವು ಪ್ರಸ್ತಾಪವಾಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಬೇಸರ, ಇದೆಲ್ಲ ಯಾಕೆ ಬೇಕಾಗಿತ್ತು ಈಗ ಅಂತ ಹೇಳಿ ನೀವು ಅಂದ್ಕೊಳ್ಬೋದು. ಆದರೆ ಸಂದರ್ಭಗಳು ಹಾಗಿರುತ್ತೇನೋ ಅದನ್ನು ಗಮನಿಸಿ. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹೋಗಲಿ. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ, ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇದ್ದರೂ ಕೂಡ ದ್ರೋಹ ಆಗಬಹುದು, ವಂಚನೆ ಆಗಬಹುದು ಅನ್ನುವಂತಹ ಸೂಚನೆ. ಯಾವುದೇ ವಿಚಾರವನ್ನು ಬಹಳ ಹಗುರವಾಗಿ, ಲಘುವಾಗಿ ಪರಿಗಣನೆ ಮಾಡೋದು ಬೇಡ. ಪ್ರತಿಯೊಂದು ವಿಷಯಕ್ಕೂ ಕೂಡ ತನ್ನದೇ ಆದಂತಹ ಒಂದು ತೂಕ ಇರುತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಸಹೋದರರಲ್ಲಿ ವಿವಾದ ಅಥವಾ ಕಲಹ ಬೇಡ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಮಧ್ಯದಲ್ಲಿ ಯಾವುದೋ ವಿಚಾರಕ್ಕೆ ವಿವಾದವನ್ನು ಮಾಡುವಂಥದ್ದು, ಜಗಳ ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅನ್ನುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಲಾಭ ಸಿಕ್ಕುವಂತಹ ದಿವಸ ಇದೆ. ಪ್ರಯಾಣ ಮಾಡುವಂತಹ ಸೂಚನೆಯೂ ಕೂಡ ಕಂಡು ಬರ್ತಾ ಇದೆ. ವ್ಯಾಪಾರಕ್ಕೋಸ್ಕರವಾಗಿ, ವ್ಯವಹಾರದ ದೃಷ್ಟಿಯಿಂದಾಗಿ ಪ್ರಯಾಣವನ್ನು ಮಾಡಲೇಬೇಕು. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ ಎಚ್ಚರಿಕೆಯನ್ನು ಇಟ್ಟುಕೊಳ್ಳಿ ಅನ್ನುವಂಥದ್ದು ಸಲಹೆ. ಬಿಳಿ ಎಕ್ಕದ ಗಿಡವನ್ನು ಪೂಜೆ ಮಾಡಿ 12 ಪ್ರದಕ್ಷಿಣೆಗಳನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ಪರ್ಧಾತ್ಮಕವಾದಂತಹ ವಿಚಾರಗಳಿಗೆ ಶುಭ ಇರುವಂಥದ್ದು. ನಿಮ್ಮ ಆಲೋಚನೆಗಳು ಏನೇ ಇದ್ದರೂ, ಯಾವ ಯೋಜನೆಗಳಿದ್ದರೂ ಅದೆಲ್ಲ ಕುಟುಂಬದ ಮಧ್ಯವೇ ಇರಲಿ. ಹೊರಗಡೆ ಆ ವಿಷಯ ಹೋಗಲಿಕ್ಕೆ, ಸೋರಿಕೆಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತ ಅರ್ಥ. ಮನೆಯಲ್ಲಿ ಮಂಗಳ ಕಾರ್ಯ ನಡೀತಕ್ಕಂತಹ ಒಂದು ಶುಭ ಸುದ್ದಿ, ಅದರ ಬಗ್ಗೆ ಚರ್ಚೆ, ಅದರಿಂದ ಒಂದಷ್ಟು ಸಂತೋಷ ಎಲ್ಲವೂ ಕೂಡ ಆಗುವಂಥದ್ದು. ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತೀರಿ. ತುಂಬ ಬುದ್ಧಿವಂತರಾದಂತಹ ನೀವು ಮೋಸ ಹೋಗುವಂತಹ ಸಾಧ್ಯತೆಯೂ ಇರುತ್ತೆ. ಗ್ರಹಗತಿ ಕೆಟ್ಟಾಗ ಯಾರಿಂದಲೂ ಕೂಡ ಏನನ್ನೂ ಬದಲಾಯಿಸೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗುತ್ತೆ. ತುಂಬ ಬುದ್ಧಿವಂತರಾದರೂ ಕೂಡ ಮೋಸದಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ ಅನ್ನುವಂತಹ ಚಿಂತೆ ನಿಮ್ಮನ್ನು ಕಾಡುವಂಥದ್ದು. ಮಾತು ಮತ್ತು ಕೋಪ ಇದೆರಡನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಶುಭವಾಗಿ.